ನಮಸ್ಕಾರ, ಸರಿತಾ ಶ್ರೀ ಲೈಫ್ ಸ್ಟೈಲ್ಗೆ ಆಷಾಢ ಶುಕ್ರವಾರದ ವ್ಲಾಗ್ ಇದು. ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ನನಗೆ ತುಂಬ ಕೆಲಸಗಳಿತ್ತು. ಹಂಗಾಗಿ ಇನ್ನು ಆಷಾಢ ಶುಕ್ರವಾರ ಬಂತು ಅಂದರೆ ತಾಯಿ ಚಾಮುಂಡೇಶ್ವರಿಗೆ ಎಲ್ಲರೂ ನಿಂಬೆಹಣ್ಣು ದೀಪನ ಹಚ್ತೀವಿ. ಅದರಲ್ಲಿ ಕೆಲವರು 2ರಿಂದ 4, 4ರಿಂದ 8, 8ರಿಂದ 16 ದೀಪ ಈ ಥರ ಅವ್ರವ್ರಿಗೆ ಅನಿಸಿದ್ದ ಹಾಗೆ ಹಚ್ತಾರೆ. ನಾನು ಬಂದು ಪ್ರತಿ ವರ್ಷ ಒಂದೇ ವಾರ 12ರಿಂದ 24 ದೀಪನ ಹಚ್ಬಿಡ್ತೀನಿ. ತುಪ್ಪ ಮತ್ತು ಬತ್ತಿ ಹಾಕಿ, ಕೆಲವರು ಎಣ್ಣೆ ಹಾಕಿ ಹಚ್ತಾರೆ, ನನಗೆ ಗೊತ್ತಿಲ್ಲ. ನಾನು ಮೊದಲಿಂದನೂ ತುಪ್ಪ ಹಾಕಿನೇ ಆರತಿ ಮಾಡಿ ಅಮ್ಮನಿಗೆ ದೇವಸ್ಥಾನದಲ್ಲಿ ಇಟ್ಟು ಬರ್ತೀನಿ. ಇನ್ನು ಇದಾದಮೇಲೆ ತುಂಬ ವರ್ಷದಿಂದ ನಾವು ಅಂದ್ಕೊಂಡಂಥ ಒಂದೊಂದು ಕೆಲಸ ಈಡೇರಿಬಿಟ್ರೆ ಎಷ್ಟು ಖುಷಿಯಾಗುತ್ತೆ. ಅದರಲ್ಲಿ ನಾನು ಅಂದ್ಕೊಂಡಂಥ ಇನ್ನೊಂದು ಹಬ್ಬ ಅಂದರೆ ಅದು ತಾಯಿ ಚಾಮುಂಡೇಶ್ವರಿ ಆಷಾಢ ಶುಕ್ರವಾರದಲ್ಲಿ ಅಮ್ಮನದು ಪ್ರಸಾದ ಮಾಡಿಸಿ ಏನು ಎಲ್ರಿಗೂ ಹಂಚಬೇಕು ಅಂತ ತುಂಬ ಆಸೆ ಇತ್ತು. ಅದು ಈ ವರ್ಷ ಈಡೇರೋಕ್ಕೆ ಶುರುವಾಗಿದೆ. ನಾವು ಈಗಾಗಲೇ ನೀವು ನಮ್ಮ ಹಿಂದಿನ ವೀಡಿಯೋಗಳು ನೋಡಿರ್ತೀರ. ಸ್ಟೇಷ್ನರಿ ಓಪನ್ ಮಾಡಿದ್ವಿ. ಇದು ನಾವೊಬ್ಬರೇ ಮಾಡಿದ್ದಲ್ಲ, ಸುಮಾರು 10 ಮಳಿಗೆ ಇದೆ. ಅಷ್ಟೂ ಜನನೂ ಸೇರಿ ಇಲ್ಲಿ ಪ್ರಸಾದನ ಮಾಡಿಸಿದ್ವಿ. ನಿಜವಾಗ್ಲೂ ಪುರೋಹಿತರು ಬಂದು ತುಂಬ ಚೆನ್ನಾಗಿ ಪೂಜೆ ಮಾಡಿ ಕುಂಕುಮಾರ್ಚನೆ ಮಾಡಿದ್ರು. ಇದೆಲ್ಲ ಆದಮೇಲೆ ಪ್ರಸಾದ ರೆಡಿಯಾಗಿತ್ತು. ಸುಮಾರು 12:30 ಅಷ್ಟರಲ್ಲಿ ಬಿಸಿ ಬಿಸಿ 1 ಕ್ವಿಂಟಾಲು ಅಕ್ಕಿ, 25 kg ರವೆನಲ್ಲಿ ಕೇಸರಿಬಾತ್ ಮಾಡಿಸಿದ್ದು. ಯಾವುದೂ ಉಳಿಲಿಲ್ಲ. ತುಂಬ ಚೆನ್ನಾಗಿ ಖರ್ಚಾಯಿತು. ಪ್ರಸಾದ ಮಾಡಿಸೋದು ಎಷ್ಟು ಮುಖ್ಯನೋ ಅಷ್ಟೇ ಪ್ರೀತಿಯಿಂದ ಬಂದು ಪ್ರಸಾದ ತೊಗೊಂಡ್ರೆ ನಮಗೂ ಖುಷಿಯಾಗುತ್ತೆ. ನಾವು ಅಷ್ಟೇ, ಬೇರೆ ಕಡೆ ಎಲ್ಲೇ ಚಾಮುಂಡೇಶ್ವರಿದು ಪೂಜೆ ನಡೀತಾಯಿದ್ರು ಗಾಡೀಲಿ ಹೋಗ್ತಾಯಿದ್ರು, ಸೈಡಿಗೆ ಹಾಕ್ಬಿಟ್ಟು ಹೋಗಿ ಪ್ರಸಾದನ ಇಸ್ಕೊಳ್ತೀನಿ. ತುಂಬಾ ಖುಷಿಯಾಯಿತು. ಪ್ರತಿಯೊಬ್ಬರು ಅನ್ಕೋತಾರೆ ಒಂದೊಂದು ಸಲ ನಾವು ಈ ಪೂಜೆ ಮಾಡಬೇಕು, ಆ ಪೂಜೆ ಮಾಡಬೇಕು ಅಂತ. ಹಾಗೆ ನಾನು ಇದೊಂದು ಅಂದ್ಕೊಂಡಿದ್ದೆ. ಅದು ಹಿಂಗೆ ಎಲ್ಲರ ಏನು ಹೇಳ್ತೀವಿ ಸಹಾಯ ಅಥವಾ ಎಲ್ಲರೂ ಸೇರಿ ಒಂದಾಗಿ ಮಾಡಿದ್ರಿಂದ ಈ ಒಂದು ಪೂಜೆ ನಿಜವಾಗ್ಲೂ ನಾವು ಅಂದ್ಕೊಂಡಂಗೆ ಆಯಿತು. ಅದು ತುಂಬಾ ಖುಷಿ ನನಗೆ, ಹೇಳ್ಕೊಳೋಕ್ಕೆ ಆಗಲ್ಲ. ಯಾಕೆಂದರೆ ನನಗೆ ತಾಯಿ ಚಾಮುಂಡೇಶ್ವರಿ ಅಂದರೆ ತುಂಬ ಇಷ್ಟ. ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ದಂಥ ಒಂದು ಪೂಜೆ ಇವತ್ತು ನೆರವೇರಿಸಿದ್ವಲ್ಲ ಅಂತ ತುಂಬ ಖುಷಿಯಾಗುತ್ತೆ. ನಂತರ ನೀವುಗಳು ಯಾವುದಾದ್ರೂ ಪೂಜೆಗಳನ್ನ ಮನಸ್ಸಲ್ಲಿ ಅಂದ್ಕೊಂಡು ಅದು ನಿಮಗೆ ಮಾಡಿದಾಗ ನಿಮ್ಗೆ ಯಾವ ಥರ ಖುಷಿ ಅಂದರೆ, ಯಾವ ಪೂಜೆಗಳನ್ನ ಮಾಡಬೇಕು ಅಂದ್ಕೊಂಡು ನಿಮ್ಗೆ ಅದು ಮಾಡಿದ್ದೀರಾ, ಅದನ್ನು ನನ್ನ ಜೊತೆ ನೀವು ಕೂಡ ಹಂಚ್ಕೊಳ್ಳಿ. ಇನ್ನು ನನಗೆ ಪ್ರತಿ ವರ್ಷವೂ ಆ ತಾಯಿ ಚಾಮುಂಡೇಶ್ವರಿ ಈ ಥರ ಒಂದು ಪೂಜೆನ ಮಾಡ್ಕೊಂಡು ಹೋಗೋ ಶಕ್ತಿ ಕೊಡಲಿ ನಮಗೆ, ನಿಮಗೆ ಎಲ್ರಿಗೂ ಅಂತ ದೇವ್ರನ್ನ ಕೇಳ್ತೀನಿ. ಇನ್ನು ಆಷಾಢ ಬಂತು, ಅದೆಲ್ಲ ನಮ್ಮ ತಾಯಿ ಚಾಮುಂಡೇಶ್ವರಿದು ಪೂಜೆ ಎಲ್ಲ ಆಯಿತು ಅಂದರೆ ಇನ್ನು ನೆಕ್ಸ್ಟ್ ಬರೋದೇ ಶ್ರಾವಣದಲ್ಲಿ ಹೆಣ್ಮಕ್ಳಿಗೆ ಮುಖ್ಯವಾಗಿ ಬರೋಂಥ ಹಬ್ಬನೇ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಇದಕ್ಕೆ ಜೊತೆಲಿ ನಾನು ಸೇರಿಸಿರೋ ವಿಡಿಯೋ ಬಂದು ನಾನು ಕವಿತಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ದಿನ ಆದಮೇಲೆ, ಯಾಕೆಂದರೆ ಅವಳಿಗೆ ಭಾನುವಾರ ರಜೆ ಇರುತ್ತೆ. ಹಾಗಾಗಿ ಸರಿ ಸ್ಯಾರಿ ತೊಗೊಂಬಂದು ಇಟ್ಕೊಂಬಿಡೋಣ ಅಕ್ಕ ಅಂತ. ಯಾಕೆಂದರೆ ನಾವು ಹೆಣ್ಮಕ್ಳು ಪ್ರತಿ ತಿಂಗಳದು ಡೇಟು ಕೂಡ ನೋಡ್ಕೋಬೇಕಲ್ಲ, ಅದನ್ನೆಲ್ಲ ನೋಡಿಕೊಂಡು ಸ್ಯಾರಿ ತೊಗೊಂಬರೋಣ ಅಂಥೇಳಿ ವಾಣಿ ವಿಲಾಸದಲ್ಲಿ ಓಪನ್ ಆಗಿರೋಂಥ ಶುಭಪ್ರದಾಗೆ ಹೋಗೋಣ ಅಂದ್ಕೊಂಡಿದ್ವಿ. ಮಾರ್ಕ್ಸ್ ಕೊಡಲ್ಲ ಒಂಚೂರು ಮನೆ ಕವಿತಾ ಗಿರೀಶ್ ಶಾಪಿಂಗ್ ಹೋಗ್ತಾ ಇರೋದು ವರಮಹಾಲಕ್ಷ್ಮಿಗೆ ಸ್ಯಾರಿ. ಏನ್ ಮಾಡ್ತಿದ್ಯಾ? ಎಲ್ಗೋಯ್ತಾ ಇದ್ಯಾ? ಯಾಕೆ? ಅಯ್ಯೋ ಆದ್ಯ ವರಮಹಾಲಕ್ಷ್ಮಿ ಸೀರೆ ತಗೊಂಡು ಸೀರೆ ಉಡಿಸ್ತಾಳಂತೆ ನೋಡಿ. ಇವ್ರಿಗೆ ಅಂದ್ರೆ ಯಾರಿಗೆ? ಅಂತೂ ಇಂತೂ ವಾಣಿ ವಿಲಾಸದಲ್ಲಿರುವಂಥ ಶುಭಪ್ರದಾಗೆ ಬಂದ್ವಿ. ನಾವು ಓದೀಗ 1 ವರ್ಷದ ಹಿಂದೆಯೇ ದಟ್ಕಳ್ಳಿಲಿರೋ ಶುಭಪ್ರದದಲ್ಲೂ ಶಾಪಿಂಗ್ ಮಾಡಿದ್ವಿ. ಇಲ್ಲೇನು ಈ ಸಲ ವಿಶೇಷ ಅಂದರೆ ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಅಂತ ಮಿಕ್ಸಿ, TV ಮತ್ತು 2 ವೀಲರ್ ಗಾಡಿನ ಇಟ್ಟಿದ್ದಾರೆ. ನಿಜವಾಗ್ಲೂ ಅದು ಯಾವುದೂ ನಮಗೆ ಬರಲ್ಲ. ಇನ್ನು ಮಕ್ಕಳು ಖುಷಿಗೋಸ್ಕರ ನಾವು ಲಕ್ಕಿ ಡಿಪ್ನ ಹಾಕ್ಬಿಟ್ಟು ಬರಬೇಕಷ್ಟೇ. ನೋಡೋಣ. ಇನ್ನು ನಮಗೆ ಇದರಲ್ಲಿ ಕರೆಕ್ಟಾಗಿ ಸಿಗೋದು ಆಫರ್ ಅಂದರೆ ಏನು ಸ್ಯಾರಿ ಮೇಲಾಗಲಿ ಡ್ರೆಸ್ ಮೇಲಾಗಲಿ ಏನು ಆಫರ್ ಕೊಡ್ತಾರೆ ಅದಷ್ಟೇ ನಮಗೆ ಸಿಕ್ಕಿದ್ದು.
ಸ್ಯಾರಿ ಮೇಲೆ ಅಷ್ಟು ನಮಗೆ ಒಂದು 40% ನೋಡು ರೈಟ್ ಇಷ್ಟ ಆದರೆ ಒಂದು ತಗೋ. ಸ್ಯಾರಿಗಳು ಸಿಕ್ಕಿದೆ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ನೋಡೋಣ. ಅಲ್ಲ ಅದು ಎಲ್ಲದಕ್ಕೂ ಹಾಕೋಬೋದು, ಡಿಸೆಂಟ್ ಆಗುತ್ತೆ. ಚಿಕ್ಕದಾಗಿ ತೋರಿಸ್ತೀನಿ ಯಾವುದು ಅಂತೇಳಿ. ಇನ್ನು ನಾವು ಶಾಪ್ ಒಳಗಡೆ ನಂದು ಇದಿದೆ, ನನ್ನ ಚಾನಲಲ್ಲಿ ಹಾಕೊಳ್ಳೋಕೆ ನಾನು ವೀಡಿಯೋ ಮಾಡ್ಕೊತೀನಿ. ಕಲರ್ ಚೆನ್ನಾಗಿದೆ, ನಿಜವಾಗ್ಲೂ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಕೆಲವು ಸ್ಯಾರಿ ಓಪನ್ ಮಾಡಿ ತೋರಿಸ್ತಾರೆ, ಒಂದು ಕಲರ್ಸ್ ಇಷ್ಟ ಆಯಿತು. ಅಂದರೆ ಅದು ಆಫರ್ ಹಿಡಿದಿದ್ರೆ ಎಷ್ಟಿತ್ತು? 16-17 ಇರೋದೆಲ್ಲ ನಮಗೆ ಸುಮ್ಮನೆ ಇರೋಣ. 40% ಕೆಲವು ಇಷ್ಟಪಟ್ವಿ. ಇವಾಗ 8 ಒಂದು ನಮಗೆ ಅದು ಬೇರೆದೂ 8,000 ಆಫರ್ ಇಲ್ಲದೆ ಇರೋದನ್ನ ತೋರಿಸಿ ಅವಾಗ ನಮಗೆ ಕೆಲವೊಂದು 15% ಎರಡು ಬೇಕಿತ್ತು ಸ್ಯಾರಿ, ಆಫರ್ ಇತ್ತಲ್ಲ ಅದಕ್ಕೆ ನೋಡೋಣ. 40% ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಇದು ನಂದು ಫುಲ್ ರೆಡ್ಡು, ಇದು ಒಂದು ಸ್ವಲ್ಪ ಪರ್ಪಲ್ಲು, ರಾಣಿ ಪಿಂಕ್ ಎಲ್ಲ ಪ್ರೈಸ್ ಇರೋದನ್ನ ತೋರಿಸಿ ಅಂದಮೇಲೆ ನಮ್ಗೆ ಇದಕ್ಕಿಂತ ಅವೇ ಇಷ್ಟ ಆದವು. ನನ್ನ ಒಂಚೂರು ನಾನು ಕರೆಕ್ಟ್ ಒಂದು ತೊಗೊಂಡ್ಬಂದಿದ್ದೀವಿ. ಸ್ಯಾರಿಗಳು ಚೆನ್ನಾಗಿದೆ. ಇನ್ನು ಶುಭಪ್ರಭಾದಲ್ಲಿ ಸ್ಟಾಕು ಬೇಕಾದಷ್ಟು ಬರಬೇಕು. ಸ್ಟಾಕ್ ಓಪನ್ ಮಾಡಿ ಮೇಡಮ್. ಅದು 7,999. 7,999. ನಿನ್ನ ಹತ್ರ ಈ ಕಲರ್ ಇಲ್ವೇನೋ ಅಲ್ವಾ? ಚೆನ್ನಾಗೈತೆ. ಈ ಕಲರ್ ಇಲ್ಲ ಅನ್ಕೋತೀನಿ. ಸ್ಪ್ರೆಡ್ ಮಾಡ್ಬೇಕಾದ್ರೆ ನೋಡು. ಓಪನ್ ಮಾಡಿ ಮೇಡಮ್. ಇದೇನು ರೇಟ್ ಇದೆ? ಇದು ನಿಮಗೆ 4,999. ಓ ಅಷ್ಟೇ ಸಾಕು. ಅದು ಪ್ಯೂರ್ ಮಿಕ್ಸ್ ಈ ಥರ. ಅದು ಚೆನ್ನಾಗಿದೆ ಹವಿ. ಹಾಂ ಮೇಡಮ್, ಇದು ಮೆಂತ್ಯ ಕಲರ್ ಇದೆಯಲ್ಲ ಮೇಲೆ. ಮೈಯೆಲ್ಲ ಬುಟ್ಟ ಬುಟ್ಟ. ಹೌದಾ? ನೋಡಿ ಒಂದು ಇದು ಫಸ್ಟ್ ಒನ್ ಏನು ರೇಟ್ ಇದೆ ನೋಡಿ. ನನ್ನ ಸ್ವಲ್ಪ ಈ ಕಡೆ ಈ ಕಲರ್ಸ್ ಇದೆ. ಆದರೆ ಪ್ರೈಸ್ ಮಾತ್ರ ಸ್ವಲ್ಪ ಅದನ್ನು ಹೇಳಿದ್ದು ಏ ಪ್ರೈಸ್ ಸಿಗುತ್ತೆ ಅಂತ ಹೇಳೋದಲ್ಲ. 9 ಆಗುತ್ತೆ, 10 ಆಗುತ್ತೆ, 11 15 ನಾನು ತೆಗೆದೆ. ಬ್ಲೌಸ್ ಬಂದು ಈ ಥರ ಬ್ರಾಕೆಟ್ ಮಾಡ್ತಾರೆ. ಚೆನ್ನಾಗಿದೆ. ದೂರ ಕಣ ಅವ್ರು ತೆಗಿತಾರಲ್ಲ ಆ ಥರದ್ದು ಒಂದು ಎತ್ಕೊಬಂದಲ್ಲ ಮೇಲಿನ ತೆಗಿಯಪ್ಪ ಅದು ಹೋಗಿಲ್ಲ.
ನಾವು ಕಳ್ಸನೆ ಮಾಡಿದ್ವಿ ಕಳ್ಸನೆ ಮಾಡಿಲ್ಲ ಅಂತ ಏನೋ ಒಂದು ರೆಕಾರ್ಡ್ ಮಾಡೋರು ಮಾತಾಡ್ಕೊಂಡು ನಿಂತಿರ್ತಾರೆ ಅವ್ರು ಓಪನ್ ಮಾಡಿ ಇಲ್ಲ ತೋರಿಸಿ ಯೂಟ್ಯೂಬರ್ ಬನ್ನಿ ಓಕೆನಪ್ಪ ನಾನೇನು ತಲೆಗೆ ಎಲ್ಲ ಒಟ್ಟಲ್ಲಿ ಗೊತ್ತಿಲ್ಲ ಅದೊಂದು ಕುಡಿದಿ ನಾವು ಇಟ್ಟಿಲ್ಲ ತೋರಿಸ್ತೀರಿ ಇನ್ನೊಂದು ಕುಡಿಕೊಂಡು ಇರೇ ಅವ್ರಿಗೆ ತೋರಿಸ್ತೀರಿ ಇದೆ ಕಲರ್ ಇಲ್ಲ ನಾನು ಇದು ಇದು ಎರಡು ಕಲರ್ ಇದೆ ಇಲ್ಲಿ ಬ್ಲೌಸ್ ಅದೊಂದು ತೋರಿಸ್ಬಿಡ್ತಾರೆ ಹಂಗೆ ಅದ್ರ ಕೇಳಿ ಮಾಡಿದ್ದಲ್ಲ ನಮ್ಮ ಮಗಳು ಇಲ್ಲ ಇದೆಷ್ಟು ಫಸ್ಟ್ ಇದು ಪ್ರೈಸು ಇದು ಬಂದು ನಿಮಗೆ MRP 15,570 ಇದೆ 10,000 ಇದೆ ಡಿಸ್ಕೌಂಟ್ ಒಂದು ಸಾರಿ ಪೂರ್ತಿ ಇರುತ್ತೆ ಡಿಸೈನ್ಸು ಇದು ಬ್ಲೌಸ್ ಇಷ್ಟ ಆಗಿಲ್ಲ ಅಲ್ವಾ ನಿಮಗೆ ಇಷ್ಟ ಆಗೈತೆ ಚೆನ್ನಾಗಿ ಜಾಸ್ತಿ ಆಗುತ್ತೆ ಏನು ಜಾಸ್ತಿ ಇಲ್ಲ ಆ ರೀತಿ ಇಲ್ಲ ಬರುತ್ತೆ ಅಷ್ಟೇ ತಗೊಳ್ಳೋದು ಅಲ್ಲ ಎಷ್ಟು ನೋಡಿದ್ರು ಒಂದ್ಸಲ ಡ್ರೆಸ್ ಕೌಂಟ್ ಕಡೆ ಹೋಗಲೇಬೇಕು ಡ್ರೆಸ್ ಕೌಂಟ್ ಕಡೆ ಬಂದು ನಿಂತ್ಕೊಬಿಟ್ಟವಳೆ ಏನಮ್ಮ ಇದು ಡ್ರೆಸ್ ಏನಮ್ಮ ಯಾವ ತಗೊಂಡಮ್ಮ ತಗೋಬೇಕಾ ಈಗ ತೋರಿಸ್ತಾವ್ರ ಗ್ರ್ಯಾಂಡಾ ಕಾಟನಾ ಏನು ಪ್ರೈಸ್ ಅಂತೆ ನಿನಗೆ 600 ಅಂತ ತೋರಿಸಿಲ್ಲ ತೋರಿಸಿ ಮೇಡಮ್ ಓ ಇದು ಲಂಗ ದಾವಣಿ ಅಲ್ವಾ ಮೇಡಮ್ ಇದು ದೊಡ್ಡವ್ರ ಸೈಜ್ ಅಲ್ವಾ ಅದು ಇವ್ರ ಸೈಜು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಒಂದು ಟಾಪಿಕ್ಸು ಕವಿ ನಾನಿದ್ದೀರಿ ನಾನು ರಜಾ ಬಂದ್ಬಿಡುವೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಬೇಕಾದ್ರೆ ಡ್ರಾಪ್ ಆಗ್ತೀವಿ ಬರ್ತೀರಾ ಮಲ್ಲಿಕಾ ಸ್ಲೀವ್ಸ್ ಇಲ್ದಿರ ಸಾಕು ಆ ಥರದ್ದೇ ಹಾಕೊಳ್ಳಿ ವೇಲ್ ಇಲ್ದಿರೋದಿಲ್ವಪ್ಪ ಕವಿ ವೇಲ್ ಇಲ್ದಿರ ಎರಡು ಟಾಪ್ ತಗೊಂಡು ಹಾಕ್ತೀವಿ ಚೆನ್ನಾಗಿರುತ್ತೆ ಹಾಕೋತಲ್ಲ ಬಾರಿ ಇದೆ ಪ್ಯಾಂಟು ಇದು ಎಸ್ಸು ಎಮ್ಮು ಏನಿದೆ ಇದು ಚೆನ್ನಾಗಿತ್ತು ಗೊತ್ತಾ ಇಲ್ಲಿ ಇದೇನೋ ಇಲ್ಲಿ ಇದ್ರದ್ದು ಪ್ಯಾಂಟ್ ಮತ್ತು ಚೆನ್ನಾಗಿತ್ತಲ್ವ ಕಾಟನು ಓಹೋ ಅದಕ್ಕೆ ತಕ್ಕಂಗೆ ಇದೆ ಅದು ಎಲ್ಲ ಎರಡರ ಮೇಲವೇ ಉದ್ದ ಇಲ್ಲ ಅದು ನೀನು ಹಾಕ್ತಾರೆ ಸರಿಯಾಗಿರುತ್ತೆ ಏನು ಉದ್ದ ಹೌದಾ ಇನ್ನು ಎಂತ ನೋಡಿ ಆಂಟಿ ಕೊಡ್ಸಿದ್ದಾರ ನಾನು ಕೊಡ್ಸಿದ್ದಾರ ಇದು ಚೆನ್ನಾಗಿದೆ ಅಮ್ಮ ನಾನೇ ಮಾಡೋಣ ನನಗೆ ಬೇಡ ಕಣಮ್ಮ ನೋಡು ಕೊಯ್ತಾ ಚೆನ್ನಾಗಿತ್ತಲ್ವ ನಿನ್ಗೆ ಇಷ್ಟ ಆದರೆ ತಗೋ ಯಾಕೋ ಕರಿತಾ ಇತ್ತು ಹೋಯ್ತಿದ್ದೆ ಈ ಥರ ಲಾಸ್ಟ್ ಮೂಮೆಂಟಲ್ಲಿ ಕರೀದು ತಗೋಬೋದು ಅಂತ ನಂಗೆ ಗೊತ್ತಿಲ್ಲ ತಗೋಬೋದು ಆ ಥರ ಏನಿಲ್ಲ ಹಂಗಲ್ಲ ದಕ್ಷ ಅದು ಈ ಸಾಫ್ಟ್ ಸಿಲ್ಕ್ ಅಷ್ಟೇ ಅದು ಬ್ರ್ಯಾಂಡ್ ಇದೆ ಇದು ಕಮ್ಮಿ ಇದೆ ಬೆಂಟೆಕ್ಸ್ ಬಾರ್ಡ್ರ್ ಇದು
ಇದು ಕೂಡ 10 ಚಿಲ್ಲರೆ 10 ಚಿಲ್ಲರೆ ಐತೆ ಕಣ. ಬೇಡ ಕಣೆ. ಕಾಂಬಿನೇಷನ್ ಆದರೂ ಸರ್ ಏನಕ್ಕೆ ಕಾಸ್ಟ್ಲಿ ಇದೆ ಅದು? 10 ಚಿಲ್ಲರೆ ಇದೆ. ಕೈ ಮಗ್ಗುದ್ದ? ಯಾವ ಮಗ್ಗುದ್ದು ಗೊತ್ತಿಲ್ಲ. ನಮ್ಮ ತ್ರಿವೇಣಿ ಅದಕ್ಕೆ ಬಾಯ್ ಬಿಡ್ತದೆ. ಇದೊಂದು ಮಾತ್ರ ಬೇಕಾಗಿದೆ ಟೈಮ್ ಆಗುತ್ತೆ. ಅದೇ ಅದಂಗೆ ಅನ್ಸುತ್ತಲ್ಲ ಅದಕ್ಕೆ ಕೇಳ. ಈ ಥರ ಹೇಳಿದ್ದು ನನಗೆ ಈ ಥರ ಬರಬೇಕು. ಓ ಇದು ನಂದು ಬ್ಲೌಸ್. ಇಲ್ಲಲ್ಲ ಅಲ್ಲಿ ಬರಬೇಕು. ಇದು ಸರ್ ಸೆರ್ಗುಗೂ ಕವಿ, ಈ ಸೆರ್ಗು ಸ್ಟಾರ್ಟಿಂಗಿಗೂ ಇದಕ್ಕೂ ಆ ಥರ ಜಾಯಿಂಟ್ ಬರುತ್ತೆ. ಅದು ಪ್ಯೂರಿಟಿ ಇಲ್ಲ. ಎಲ್ಲೋ ಅದು ಇಟ್ಬಿಟ್ಟು ನೋಡು. ನನಗೆ ಎಲ್ಲನೇ ಮತ್ತೆ ನಡಿ ಮತ್ತೆ ಎಲ್ಲ ಕೊಟ್ಬಿಡಿ ಸರ್ ಅವ್ರಿಗೆ ಸುಮ್ಮನೆ. ಇದೇ ತಗೊಂಡ್ರೇನಲ್ವಾ? ಥರ ಡೀಸೆಂಟ್ ಆಗಿತ್ತಲ್ಲ ಇದು. ಇಲ್ಲಿ ಬಂದರೆ ಬರಲಿ ಬರ್ದಿರ್